ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಲೇಟ್ ಆಯಿತು ವೇಕಪ್ ಆಗಿದ್ದು ಆ್ಯಂಡ್ ವಾಕ್ ಕೂಡ ಮಿಸ್ ಆಯಿತು. ಇಟ್ಸ್ ಓಕೆ, ನಾಳೆಯಿಂದ ಬೇಗ ಎದ್ದು ವಾಕ್ ಹೋಗಬೇಕು. ಆ್ಯಂಡ್ ಇನ್ನೊಂದು ಬೋಗನ್ವಿಲ್ಲ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಫುಲ್ಲು ಪ್ಯೂರ್ ಪಿಂಕ್ ಥರ ಇದೆ. ಇದು ಮೆಜಂತಾ ಕಲರು, ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ. ಆ್ಯಂಡ್ ರೀಸೆಂಟಾಗಿ ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಬಂದು ಮರ್ಗ ಅಂತ, ಘಮ ಘಮ ಅನ್ನತ್ತೆ, ದೇವ್ರು ಕೂಡ ಇಷ್ಟ ಇದು. ಆ್ಯಂಡ್ ತುಳಸಿ ಆ್ಯಂಡ್ ಹೊಸ ಪಾಟ್ ತೊಗೊಂಡ್ವಿ. ಅಂದರೆ ಅದೇನಾಗ್ತಾಯಿತ್ತು, ಸ್ಪೇಸ್ ಸಿಗ್ತಾ ಇರಲಿಲ್ಲ ಗಿಡ ಬೆಳೆಯೋದಕ್ಕೆ. ಓಕೆ, ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ದೊಡ್ಡ ಪಾಟ್ ತೊಗೊಂಡ್ವಿ. ಸೊ ಅದರಿಂದ ಏನಾಗುತ್ತೆ, ಫ್ರೀಯಾಗಿ ಬೆಳೆಯುತ್ತೆ ಅಲ್ವಾ. ನಾವು ಒಂದೇ ಕಡೆ ಇಟ್ಬಿಟ್ರೆ ಅದು ಜಾಸ್ತಿ ಬೆಳೆಯೋಕ್ಕಾಗಲ್ಲ. ದೊಡ್ಡ ಪಾಟ್ ತೊಗೊಂಡ್ವಿ, ಚೆನ್ನಾಗಿ ಬಂದಿದೆ ಅಲ್ಲ. ಇವಾಗ ಹೋಗಿ ಟಿಫನ್ ಮಾಡಬೇಕು. ಏನು ಟಿಫನ್ ಇದೆಯೋ ಗೊತ್ತಿಲ್ಲ, ನೋಡಬೇಕು. ಲೆಟ್ಸ್ ಗೋ. ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಆ್ಯಂಡ್ ಅವಲಕ್ಕಿ ಕೂಡ ಮಾಡಿದರು. ನನಗೆ ಅಕ್ಕ ಮಾಡೋ ಟೊಮೆಟೊ ಗೊಜ್ಜು ಅಂದರೆ ತುಂಬ ಇಷ್ಟ. ಇವತ್ತು ಅವಳೇ ಮಾಡಿದ್ಲು. ಚಪಾತಿಗೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ನಿಮ್ಮ ಮನೇಲೂ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇವತ್ತು ಗುರುವಾರ, ನನ್ನ ಇಷ್ಟ ದೇವರು ರಾಯರು. ಬೇಗ ರಂಗೋಲಿ ಎಲ್ಲ ಬಿಟ್ಟು ಕೆಲಸ ಎಲ್ಲ ಬೇಗ ಮುಗಿಸ್ದೆ. ಯಾಕಂದ್ರೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ದಿನ, ಮತ್ತೆ ತುಂಬಾನೇ ಕೆಲಸ ಇದೆ. ಲೈಕ್ ಲ್ಯಾಪ್ಟಾಪ್ ಅಲ್ಲಿ ಏನೋ ಒಂದು ವರ್ಕ್ ಇದೆ, ಅದನ್ನ ಮಾಡಬೇಕು. ಅದಾದ್ಮೇಲೆ ದೇವ್ರ ಪೂಜಾ ಐಟಮ್ಸ್ನ ನಾನು ವಾಶ್ ಮಾಡಬೇಕು, ಲೈಕ್ ವಿಗ್ರಹಗಳನ್ನ. ನಾಳೆಗೆ ಕಷ್ಟ ಆಗಬಾರ್ದು ಅಂತ, ನಾಳೆ ಫ್ರೈಡೇ ಅಲ್ವಾ, ಸೊ ಬೇಗ ಎದ್ದು ಬೇಗ ಪೂಜೆ ಮಾಡಬೇಕು. ಈ ತರ ನಮ್ಮಮ್ಮ ಫಾಲೋ ಮಾಡ್ತಿದ್ರು, ಅಂದ್ರೆ ನಾವು ಚಿಕ್ಕವರಾಗಿದ್ದಾಗ. ಅದಕ್ಕೆ ಇವಾಗ ನಮ್ಮಮ್ಮಂಗೆ ಕಷ್ಟ ಆಗಬಾರ್ದು ನಾಳೆ ಅಂತ ನಾನೇ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಸಾಂಬಾರ್ ಅಂದರೆ ಅಳಸಂದೆ ಕಾಳು ಸಾಂಬಾರ್. ಇನ್ನೇನು ರೈಸ್ ಕೂಡ ಹಾಕ್ತಿದ್ದೆ, ಬೇಗ ತಿನ್ಬಿಡೋದು ಅಷ್ಟೇ. ಇವತ್ತು ಮಳೆ ಬಂತು. ಓಕೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ಗೊತ್ತಾ, 5 ಡಾಗ್ಸ್ ನಮ್ಮ ಮನೆ ಹತ್ರ ಇರುತ್ತೆ ಅಂತ. ಸೊ ಇವರು ಹೆಂಗಂದರೆ 5 ಡಾಗ್ಸು ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ಥರ ಅವರು. ಸೊ ಮಳೆ ಬೇರೆ ಬರ್ತಿತ್ತು ಇವತ್ತು. ಏನಾಗೋಯ್ತು, ಒಬ್ಬ ದೂರದಿಂದ ಓಡ್ಕೊಂಬರ್ತಿದ್ದ. ಆಮೇಲೆ ಏನಕ್ಕಪ್ಪ ಹಿಂಗೆ ಓಡಿ ಬರ್ತಿದ್ದಾನೆ ಅಂತ ನೋಡಿದ್ರೆ, ಅವನು ಈ ಮನೆ ಒಳಗೆ ಸೇರಿಕೊಂಡ. ಅಂಕಲ್ ಇವಾಗ ತಾನೇ ಎಲ್ಲ ನೀಟಾಗಿ ಶೀಟೆಲ್ಲ ಹಾಸಿ ಮನೆ ನಾರ್ಮಲಾಗಿ ಅವ್ರ ಮನೆ ಅವ್ರು ಕಟ್ಸ್ಕೊಂಡಿದ್ರು. ಸೊ ಮಳೆ ಬರ್ತಿತ್ತಲ್ಲ, ಅವಳಿಗೆ ಹೋಗಿ ಸೇರ್ಕೊಂಬಿಟ್ರು. ಇವನೊಬ್ಬ ಆಚೆ ಕೂತಿದ್ದಾನಲ್ಲ, ಇವನು ಇನ್ನೊಬ್ಬನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದ. ಅವ್ನು ಬರಲೇ ಇಲ್ಲ. ಇವರೆಲ್ಲ ಮಳೆ ನಿಂತೋಯ್ತಲ್ಲ, ಆಚೆ ಬಂದ್ಬಿಟ್ರು. ಇವನು ಕಾಯ್ತಾನೇ ಇದ್ದಾನೆ ಅವ್ನ ಫ್ರೆಂಡ್ಗೋಸ್ಕರ. ಅದಕ್ಕೆ ನಾವು ರೇಗಿಸ್ತಾ ಇದ್ವಿ, ನಾನು ಮತ್ತು ಕಾವ್ಯ. ಇವನಿಗೆ ಲವ್ ಫೇಲ್ಯೂರ್ ಆಗಿದೆ ಅನಿಸುತ್ತೆ, ಅದಕ್ಕೆ ಮಳೆಯಲ್ಲಿ ನೆನೀತಾ ಇದ್ದಾನೆ ಅಂತ. ಹಂಗೆ ಇದನ್ನು ನೋಡಿ ಅನಿಸ್ತು, ಎಷ್ಟು ಅವ್ರು ಒಬ್ರಿಗೊಬ್ರು ಬಿಟ್ಟಿರೋದೇ ಇಲ್ಲ. ಒಬ್ರೆಲ್ಲರೂ ಹೊಟ್ಟೋದ್ರೆ ಅಳ್ತಾ ಇರ್ತವೆ. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಬ್ಯೂಟಿ ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತ್ರಿ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಮ್ಮ ಮನೇಲಿ 2 ಬರ್ಡ್ಜಸ್ ಇದೆ. ಆ್ಯಕ್ಚುಲಿ ನಮ್ಮ ಮನೆಗೆ ಪೆಟ್ ಅಂತ ತಂದಿದ್ದೆ ನಾವು, ಬರ್ಡ್ಜಿಸ್ ಬರ್ಡ್ನ. ಫಿಂಚೀಸ್ ಅಂತಲೂ ಒಂದು ಬರ್ಡ್ ಇತ್ತು, ಬಟ್ ಇವಾಗ ಅದಿಲ್ಲ. ಈ ಬ್ಲೂ ಬರ್ಡ್ ರೀಸೆಂಟಾಗಿ ತೊಗೊಂಡಿದ್ದು. ಇದಕ್ಕಿಂತ ಮುಂಚೆ ಇದ್ದಿದ್ದು ಬರ್ಡು ಹುಷಾರಿರಲಿಲ್ಲ, ಅದು ಹೊರಟೋಯ್ತು. ಈ ಗ್ರೀನ್ ಇದೆಯಲ್ಲ, ಇದಂತೂ ತುಂಬ ಬಜ್ಜಾರಿ, ತುಂಬ ಸೌಂಡ್ ಮಾಡ್ತಾಳೆ. ನಮ್ಮಮ್ಮ ಬೈತಾ ಇರ್ತಾರೆ ಅವಳಿಗೆ, ಏನೇ ಇಷ್ಟೊಂದು ಸೌಂಡ್ ಮಾಡ್ತೀಯಾ ಅಂತ. ಬರ್ಡ್ಸ್ ಆದಮೇಲೆ ನೆಕ್ಸ್ಟ್ ಪೆಟ್ ಅಂತ ಸಾಕಿದ್ದೆ ನಾವು ಸ್ನೋಫಿನ, ಆಮೇಲೆ ಫಿಶ್. ಸಮ್ಟೈಮ್ಸ್ ಎಲ್ಲ ಡೇನೂ ಒಂದೇ ಥರ ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸ್ಟ್ರೆಸ್ ಆಗುತ್ತೆ, ಕೋಪ ಬರುತ್ತೆ. ಈ ಥರ ಎಲ್ಲ ಬೇಜಾರಾಗಿದ್ದಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಾಂಗ್ಸ್ ಕೇಳ್ತಾರೆ, ಹೊರಗಡೆ ಹೋಗ್ತಾರೆ, ಟಿ ವಿ ನೋಡ್ತಾರೆ, ಮೂವಿ ನೋಡ್ತಾರೆ, ಈ ಥರ ಮಾಡ್ತಾರೆ. ನಾನು ಹಾಗೇನೆ ಮೂವೀಸ್ ನೋಡ್ತೀನಿ, ಸಾಂಗ್ಸ್ ಕೇಳ್ತೀನಿ. ಮೇಯ್ನಾಗಿ ಸ್ನೋಫಿ ಇದ್ದಾನೆ, ಅವನ ಜೊತೆ ಆಟ ಆಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮಮ್ಮ. ಸೊ ಎಲ್ಲರಿಗೂ ಒಬ್ರಿಗೆ ಅಪ್ಪ ಇಷ್ಟ ಇರ್ತಾರೆ, ಒಬ್ರಿಗೆ ಅಮ್ಮ ಇಷ್ಟ ಇರ್ತಾರೆ. ನನಗೆ ಮೇಯ್ನಾಗಿ ನಮ್ಮಮ್ಮ. ನನಗೇನೇ ಒಂದು ಸ್ಟ್ರೆಸ್ ಇದ್ರೂ ನಾನು ನಮ್ಮಮ್ಮನ ಜೊತೆನೇ ಶೇರ್ ಮಾಡೋದು, ಹ್ಯಾಪಿಯಾಗಿದ್ರು ನಮ್ಮಮ್ಮನ ಜೊತೆನೇ ಶೇರ್ ಮಾಡೋದು. ಅವರು ಒಂಥರ ನನಗೆ ಫ್ರೆಂಡ್ಲಿ ಇದ್ದಾಗ. ಅವ್ರಿಗೂ ಅಷ್ಟೇ, ಅವ್ರಿಗೆ ಖುಷಿ ಇದ್ದಾಗ ನಮ್ಮ ಹತ್ರ ಶೇರ್ ಮಾಡ್ತಾರೆ, ಬೇಜಾರಿದ್ದಾಗಲೂ ಶೇರ್ ಮಾಡ್ತಾರೆ. ಸೊ ಲೈಫ್ ನಾವು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿ ಜಸ್ಟ್ ಹ್ಯಾವ್ ಟು ಮೂವ್ ಆನ್. ಇವಾಗ ನಾನು ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ ಮಾಡಲಿಲ್ಲ, ಬಟ್ ನಾಳೆಯಿಂದ ಫುಲ್ಲು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಲವ್ ಯು ಆಲ್.